ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದರ್ಶನ್ ವಿಚಾರಣೆ ಇವತ್ತು ಮತ್ತೆ ಆರಂಭ ಆಗಿದೆ. ಪವಿತ್ರ ಗೌಡ ಸೇರಿದಂತೆ 13 ಮಂದಿ ಆರೋಪಿಗಳಿಗೆ ತನಿಖೆ ಆರಂಭ ಆಗಿದೆ. ಓಕೆ, 6 ದಿನಗಳ ಕಾಲ ಕಸ್ಟಡಿಗೆ ತಗೊಂಡಿದ್ದಾರೆ ಅಧಿಕಾರಿಗಳು. ಇವತ್ತಿನಿಂದ ಸ್ಥಳ ಮಹಜರು ತನಿಖೆ ಎಲ್ಲವೂ ಕೂಡ ಚುರುಕಾಗಿ ನಡೆಯುತ್ತೆ. ವಿಜಯನಗರದ ಎಸಿಪಿ ಚಂದನ್ರಿಂದ ವಿಚಾರಣೆ ಆರಂಭ ಆಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದರ್ಶನ್ ಸೇರಿದಂತೆ ಅವರ ಸಹಪಾಠಿಗಳು, ಅವರ ಗೆಳತಿ ಪವಿತ್ರ ಗೌಡ ಇನ್ನುಳಿದಂತೆ 13 ಮಂದಿಗೂ ಕೂಡ ಇದೀಗ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಪ್ರತ್ಯೇಕವಾಗಿ ಎಲ್ಲರಿಂದಲೂ ಸೆಕ್ಷನ್ 160 ಅಡಿ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಮೌಖಿಕವಾಗಿ ಹೇಳ್ತಾ ಇರ್ತಾರೆ. ಇವರು ಅದೇ ಪ್ರಶ್ನೆಯನ್ನ ಎಲ್ರಿಗೂ ಕೂಡ ಕೇಳಿ 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 ಸರಿಯಾದಂತಹ ಒಂದು ಕ್ಲಾರಿಟಿಗೆ ಬರ್ತಾರೆ ಅಧಿಕಾರಿಗಳು. ಮತ್ತು ಇವತ್ತು ಸ್ಪಾಟ್ ಮಹಜರು ಕೂಡ ನಡೆಯುತ್ತೆ. ಸೊ ನಿನ್ನೆ ಒಂದು ದಿನ ಅರೆಸ್ಟ್ ಆಗ್ತಾ ಇದ್ದಂತೆ ಒಂದು ದಿನ ಕಳೆದಿದೆ. ಇವತ್ತಿನಿಂದ ತನಿಖೆ ಚುರುಕನ್ನ ಪಡೆದುಕೊಳ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಸೊ 6 ದಿನಗಳ ಕಸ್ಟಡಿಯಲ್ಲಿ ಮೊದಲನೇ ದಿನ ಅಂದ್ರೆ ಇವತ್ತು 2ನೇ ದಿನ ಹಾಗೆ ನೋಡೋದಾದ್ರೆ ತನಿಖೆ ಆರಂಭ ಆಗಿದ್ಯಾ? ಮೇಲ್ನೋಟಕ್ಕೆ ಸಿಗ್ತಾ ಇರುವ ಮಾಹಿತಿ ಏನು? ಮುಂದಕ್ಕೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ? ಸ್ಪಾಟ್ ಮಹಜರು ಇವತ್ತಿನಿಂದನೇ ಶುರುನಾ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ನಿನ್ನೆ ದರ್ಶನ್ ಸೇರಿದಂತೆ ಪವಿತ್ರ ಹಾಗೂ ಉಳಿದ 11 ಆರೋಪಿಗಳು, ಒಟ್ಟಾರೆಯಾಗಿ 13 ಆರೋಪಿಗಳನ್ನ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕೊಲೆ ಪ್ರಕರಣ ಸಂಬಂಧ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ. ಕಾರಣ ಒಂದಷ್ಟು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ನಡೆಸಬೇಕಿದೆ. ಮೊದಲಿಗೆ ಈತನನ್ನ ರೇಣುಕಾಸ್ವಾಮಿಯನ್ನ ಕರೆತಂದು RR ನಗರದ ಒಂದು ವಿನಯ್ ಎಂಬಾತನ ಶೆಡ್ನಲ್ಲಿ ಇಟ್ಟಿದ್ರು. ಆ ಶೆಡ್ನಲ್ಲೇ ಆತನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿ ಕೊಲೆಯನ್ನ ಮಾಡಿದ್ರು. ಆ ಸ್ಪಾಟ್ಗೆ ಕರೆದೊಯ್ದು ಮಹಜರನ್ನ ನಡೆಸಬೇಕಿದೆ. ಅದ್ರ ಜೊತೆಗೆ ಕೊಲೆಯಾದ ಬಳಿಕ ಶವವನ್ನ ತಂದು ಸುಮನಹಳ್ಳಿಯ ಋಷಭಾವತಿಯ ಕಾಲುವೆ ದಂಡೆಯ ಬಳಿ ಬಿಸಾಕಿದ್ರು. ಅಲ್ಲೂ ಕೂಡ ಆರೋಪಿತರನ್ನ ಕರೆದೊಯ್ದು ಅಲ್ಲೂ ಕೂಡ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ನಡೆಸಬೇಕು. ಬಹುಶಃ ಇವತ್ತು ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿ ಕರೆತಂದಂತಹ ಸಂದರ್ಭದಲ್ಲಿ ಅದಾಗಲೇ ರಾತ್ರಿ ಆಗಿತ್ತು. ಹೀಗಾಗಿ ಇವತ್ತಿನಿಂದ ಈ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡೋ ಕೆಲಸವನ್ನ ಇವತ್ತು ಪೊಲೀಸರು ಮಾಡಲಿದ್ದಾರೆ. ಇವತ್ತು ಸಂಜೆಯ ವೇಳೆಗೆ ಎಲ್ಲರನ್ನ ಕರೆದೊಯ್ದು ಸ್ಪಾಟ್ ಮಹಜರ್ ಪ್ರಕ್ರಿಯೆ, ಅದರ ಜೊತೆಗೆ ಎಲ್ಲರ ಹೇಳಿಕೆಗಳನ್ನ ಸಹ ದಾಖಲು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಕೃತ್ಯಕ್ಕೆ ಬಳಸಿದ್ದಂತಹ ಆ ಮಾರಕಾಸ್ತ್ರಗಳು, ಕಬ್ಬಿಣದ ರಾಡು ಇವೆಲ್ಲವನ್ನ ಕೂಡ ಸೀಸ್ ಮಾಡಬೇಕಿದೆ. ಹೀಗಾಗಿ ಮೊದಲು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ನಡೆಸೋದಕ್ಕೆ ಪೊಲೀಸರು ಚಿಂತನೆಯನ್ನ ಮಾಡ್ತಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಖುದ್ದು ಪೊಲೀಸ್ ಆಯುಕ್ತರು ದಯಾನಂದ್ ಅವರು ಬಂದಿದ್ದಾರೆ. ಪಶ್ಚಿಮ ವಿಭಾಗದ DCP ಗಿರೀಶ್ ಅವರು ಬಂದಿದ್ದಾರೆ. ತನಿಖಾ ಹಂತದ ಬೆಳವಣಿಗೆಗಳನ್ನ ಗಮನಿಸ್ತಿದ್ದಾರೆ. ಅವರು ಕೂಡ ಯಾವ ರೀತಿ ವಿಚಾರಣೆಯನ್ನ ನಡೆಸಬೇಕು ಮತ್ತೆ ಯಾವೆಲ್ಲ ಮಹತ್ತರ ಸಾಕ್ಷಿಗಳನ್ನ ಕಲೆ ಹಾಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನ ಕಿರಿಯ ಅಧಿಕಾರಿಗಳಿಗೆ ಕೊಡ್ತಿದ್ದಾರೆ. ಇದೀಗ ACP ಚಂದನ್ ತನಿಖಾಧಿಕಾರಿ ಹಾಗೂ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಇಬ್ರು ಕೂಡ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸ್ತಿದ್ದಾರೆ. ಒಂದಷ್ಟು ಸಾಕ್ಷಿಗಳು ಸಿಕ್ಕಿದಾವೆ. ಆ ಸಾಕ್ಷಿಗಳನ್ನ ಕಲೆ ಹಾಕೊಂಡು ಎಲ್ಲರ ಹೇಳಿಕೆಗಳನ್ನ ದಾಖಲು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ ತನಿಖೆ ಆರಂಭ ಆಗಿದೆ. ಒಂದು ಮೆಡಿಕಲ್ ಟೆಸ್ಟ್ ಕೂಡ ಸಾಮಾನ್ಯವಾಗಿ ಕ್ಯಾಶುವಲ್ ಟೆಸ್ಟ್ ಮಾಡ್ತಾರೆ. ಅದಾದ ನಂತರ ತನಿಖೆಯನ್ನು ಆರಂಭ ಮಾಡ್ತಾರೆ. ದರ್ಶನ್ ಸೇರಿದಂತೆ ಇಡೀ ಗ್ಯಾಂಗ್ ಏನಿದೆ ಈ ಪ್ರಕರಣದಲ್ಲಿ ಭಾಗಿಯಾದವರು ಎಲ್ಲರನ್ನ ತನಿಖೆ ಮಾಡ್ತಿದ್ದಾರೆ. ಸರ್ ನೋಡಿ, ಆಸ್ ಪರ್ ಕೋರ್ಟ್ ಆರ್ಡರ್ ಪ್ರಕಾರ 8-8:30 ನಮಗೆ ಅಡ್ವೊಕೇಟ್ಸ್ಗೆ ಟೈಮ್ ಕೊಟ್ಟಿದ್ರು. ನೆನ್ನೆ ಆರ್ಗ್ಯುಮೆಂಟ್ ಮಾಡಿದಾಗ ನೆನ್ನೆ ಹೇಳಿದ್ರು. ಅದ್ರ ಪ್ರಕಾರ ನಾನು ಬಂದಿದ್ದೆ. ನಾನು ನಿನ್ನೆ ಮೀಡಿಯಾಗಳಲ್ಲೂ ನೋಡಿದೆ, ಕೆಲವೊಬ್ರು ಸ್ಟೇಟ್ಮೆಂಟ್ಸ್ಗಳನ್ನ ನಾನು ನೋಡಿದೆ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಎ ಲಾಯರಾಗಿ ಕೂಡ ಜವಾಬ್ದಾರಿಯುತವಾಗಿ ಮಾತಾಡಿ ಅಂತ. ಯಾಕೆಂದರೆ ನಾನು ಪಬ್ಲಿಕ್ಕಿಗೆ ಕೂಡ ಹೇಳೋದು ಒಂದೇ ಮಾತು, ಮೀಡಿಯಾದವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಮಾತು. ನನಗೆ ನಿನ್ನೆ ತನಕ ಒಂದು ಕ್ಲಾರಿಟಿ ಇರಲಿಲ್ಲ. ಇವತ್ತೊಂದು ಕ್ಲಾರಿಟಿ ಬಂದಿದೆ. ನಿಜ, ಒಬ್ಬ ಲಾಯರ್ ಆಗಿ ಏನೋ ನನ್ನ ಕ್ಲೈಂಟನ್ನು ಬಚಾವ್ ಮಾಡಬೇಕು ಆ ಥರ ಅಂದ್ಕೊಂಡು ನಾನು ಖಂಡಿತ ಹೇಳ್ತಾ ಇಲ್ಲ. ಸತ್ಯವಾಗಿ ಕೂಡ 1% ಕೂಡ ದರ್ಶನ್ ಅವ್ರಿಗೆ ಆ ಸಾವಿನ ಬಗ್ಗೆ 1% ಕೂಡ ಗೊತ್ತಿಲ್ಲ. ಇದು ಜವಾಬ್ದಾರಿಯುತವಾಗಿ ಮಾತಾಡಿ ಅಂತಾರೆ. ಇವ್ರು ಜವಾಬ್ದಾರಿಯಾಗಿ ಮಾತಾಡ್ತಿದಾರ ಗೊತ್ತಿಲ್ಲ.